ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೋ ಸ್ಟಡಿ ಕನ್ನಡ. ಸ್ನೇಹಿತರೆ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವಾರ್ಡನ್ ಪ್ರಶ್ನೆ ಪತ್ರಿಕೆ 2019ಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ. ಸ್ನೇಹಿತರೆ, ಈಗಾಗಲೇ ವಾರ್ಡನ್ ಪ್ರಶ್ನೆ ಪತ್ರಿಕೆ 2019ಕ್ಕೆ ಸಂಬಂಧಪಟ್ಟಂತಹ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಲಭ್ಯವಿವೆ. ಅದನ್ನು ಕೂಡ ನೀವು ವೀಕ್ಷಿಸಬಹುದು. ಮೊದಲನೇ ಪ್ರಶ್ನೆ, ನಾಗಾರ್ಜುನ ಸಾಗರ ಯೋಜನೆ ಒಂದು ವಿವಿಧೋದ್ದೇಶ ಯೋಜನೆಯಾಗಿದ್ದು ಇದು ಯಾವ ನದಿಯ ಮೇಲಿದೆ? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಕಾವೇರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೃಷ್ಣ. ಈ ನಾಗಾರ್ಜುನ ಸಾಗರ ಯೋಜನೆಯು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಪೂರ್ವ ದಿಕ್ಕಿಗೆ ಹರಿಯುವ ನದಿ ಯಾವುದು? ಆಪ್ಷನ್ ಎ ಅಘನಾಶಿನಿ, ಆಪ್ಷನ್ ಬಿ ತುಂಗಾ, ಆಪ್ಷನ್ ಸಿ ವರಾಹಿ, ಆಪ್ಷನ್ ಡಿ ಗುರುಪುರ ನದಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತುಂಗಾ ನದಿ. ತುಂಗಾ ನದಿಯು ಕರ್ನಾಟಕದಲ್ಲಿ ಪೂರ್ವ ದಿಕ್ಕಿಗೆ ಹರಿಯುವಂತಹ ನದಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೆ ಮಾಡುವುದಿಲ್ಲ? ಆಪ್ಷನ್ ಎ ಬೆಂಗಳೂರು ಜಿಲ್ಲೆ, ಆಪ್ಷನ್ ಬಿ ಚಾಮರಾಜನಗರ, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ಕೋಲಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ತುಮಕೂರು. ತುಮಕೂರು ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೆ ಮಾಡುವುದಿಲ್ಲ. ಈ ಬೆಂಗಳೂರು ಜಿಲ್ಲೆ ಆಗಿರ್ಬೋದು, ಅದೇ ರೀತಿ ಚಾಮರಾಜನಗರ ಆಗಿರ್ಬೋದು ಮತ್ತು ಕೋಲಾರ ಆಗಿರ್ಬೋದು, ಇವುಗಳು ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೆ ಮಾಡುತ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಉದ್ಯಮಕ್ಕೆ ದೊಡ್ಡಬಳ್ಳಾಪುರ ಹೆಸರುವಾಸಿಯಾಗಿದೆ? ಆಪ್ಷನ್ ಎ ಸ್ಟೀಲ್, ಆಪ್ಷನ್ ಬಿ ಪ್ಲಾಸ್ಟಿಕ್, ಆಪ್ಷನ್ ಸಿ ಹಣ್ಣಿನ ರಸ, ಆಪ್ಷನ್ ಡಿ ರೇಷ್ಮೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರೇಷ್ಮೆ. ಮುಂದಿನ ಪ್ರಶ್ನೆ, ಗೋಲ್ ಗುಂಬಜ್ ಯಾವ ನಗರದಲ್ಲಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಬಾಗಲಕೋಟೆ, ಆಪ್ಷನ್ ಡಿ ಕಲಬುರಗಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿಜಯಪುರ. ಮುಂದಿನ ಪ್ರಶ್ನೆ, ಹಿಡಕಲ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಪೆನ್ನಾರ್, ಆಪ್ಷನ್ ಡಿ ಘಟಪ್ರಭಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಘಟಪ್ರಭಾ. ಈ ಹಿಡಕಲ್ ಅಣೆಕಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ದೂರದಲ್ಲಿರುವ ಭೂಮಿಯ ಮೇಲಿರುವ ಜಾಗಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಸಾಗಿಸಲು ಮಿತವ್ಯಯದ ವಿಧಾನ ಯಾವುದು? ಆಪ್ಷನ್ ಎ ಕೊಳವೆಗಳ ಮೂಲಕ, ಆಪ್ಷನ್ ಬಿ ರೈಲ್ವೆ ಟ್ಯಾಂಕರ್ ಮೂಲಕ, ಆಪ್ಷನ್ ಸಿ ರಸ್ತೆ ಟ್ಯಾಂಕರ್ಗಳ ಮೂಲಕ, ಆಪ್ಷನ್ ಡಿ ನದಿ ಅಣೆಕಟ್ಟುಗಳ ಮೂಲಕ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕೊಳವೆಗಳ ಮೂಲಕ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡ್ಯಾಶ್ನಲ್ಲಿವೆ, ಅಂದರೆ ಎಂತಹ ಕಾಡಿನಲ್ಲಿವೆ? ಆಪ್ಷನ್ ಎ ಮುಳ್ಳು ಕಾಡುಗಳು, ಆಪ್ಷನ್ ಬಿ ಮ್ಯಾಂಗ್ರೋವ್ ಕಾಡುಗಳು, ಆಪ್ಷನ್ ಸಿ ಎವರ್ಗ್ರೀನ್ ಕಾಡುಗಳು ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳು, ಆಪ್ಷನ್ ಡಿ ಡೆಸಿಡ್ಯುಯಸ್ ಅಥವಾ ಎಲೆ ಉದುರಿಸುವ ಕಾಡುಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎಲೆ ಉದುರಿಸುವ ಕಾಡುಗಳು. ಈ ಡೆಸಿಡ್ಯುಯಸ್ ಫಾರೆಸ್ಟ್ನಲ್ಲಿ ಶ್ರೀಗಂಧದ ಮರಗಳು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಅತ್ಯುನ್ನತ ಶಿಖರ ಯಾವುದು? ಆಪ್ಷನ್ ಎ K2 ಅಥವಾ ಗಾಡ್ವಿನ್ ಅಸ್ಟಿನ್, ಆಪ್ಷನ್ ಬಿ ಮೌಂಟ್ ಎವರೆಸ್ಟ್, ಆಪ್ಷನ್ ಸಿ ಮೌಂಟ್ ಅಬು, ಆಪ್ಷನ್ ಡಿ ವಿಂಧ್ಯಾಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ K2 ಅಥವಾ ಗಾಡ್ವಿನ್ ಅಸ್ಟಿನ್. ಮುಂದಿನ ಪ್ರಶ್ನೆ, ಕೃಷ್ಣಾ ನದಿ ಯಾವ ಸ್ಥಳದ ಹತ್ತಿರ ಉಗಮ ಹೊಂದುತ್ತದೆ? ಆಪ್ಷನ್ ಎ ವಿಂಧ್ಯಾಸ್, ಆಪ್ಷನ್ ಬಿ ಮಹಾದೇವ, ಆಪ್ಷನ್ ಸಿ ನಾಸಿಕ್, ಆಪ್ಷನ್ ಡಿ ಮಹಾಬಲೇಶ್ವರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಹಾಬಲೇಶ್ವರ. ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವನ್ನು ಹೊಂದುತ್ತದೆ. ಮುಂದಿನ ಪ್ರಶ್ನೆ, ರೇಷ್ಮೆ ಹುಳುಗಳಿಗೆ ಏನನ್ನ ಹೆಚ್ಚಾಗಿ ತಿನ್ನಲು ಕೊಡಲಾಗುತ್ತದೆ? ಆಪ್ಷನ್ ಎ ಪಮ್ ಎಲೆಗಳನ್ನು, ಆಪ್ಷನ್ ಬಿ ಮಲ್ಬರಿ ಎಲೆಗಳನ್ನು, ಆಪ್ಷನ್ ಸಿ ಮಾವಿನ ಎಲೆಗಳನ್ನು, ಆಪ್ಷನ್ ಡಿ ಬೇವಿನ ಎಲೆಗಳನ್ನು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪಮ್ ಎಲೆಗಳನ್ನು. ಮುಂದಿನ ಪ್ರಶ್ನೆ, ದಾಮೋದರ ಕಣಿವೆ ಯೋಜನೆಯು ಜಂಟಿಯಾಗಿ ಬಿಹಾರ ಮತ್ತು ಯಾವ ರಾಜ್ಯದಿಂದ ಪ್ರಾರಂಭವಾಗುತ್ತದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಪೂರ್ವ ಬಂಗಾಳ, ಆಪ್ಷನ್ ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ಎ 28, ಆಪ್ಷನ್ ಬಿ 29,
ಆಪ್ಷನ್ ಸಿ 30, ಆಪ್ಷನ್ ಡಿ 31. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 31. ಮುಂದಿನ ಪ್ರಶ್ನೆ, ಭಾರತದ ಜನಗಳ ಮುಖ್ಯ ಉದ್ಯೋಗ ಯಾವುದು? ಆಪ್ಷನ್ ಎ ಉದ್ಯಮ, ಆಪ್ಷನ್ ಬಿ ಗಣಿಗಾರಿಕೆ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಬೇಟೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೃಷಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಮೊಟ್ಟ ಮೊದಲು ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರು? ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಬಿ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ಸಿ ವಿ ರಾಮನ್, ಆಪ್ಷನ್ ಡಿ ಗೋವಿಂದ ವಲ್ಲಭ ಪಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಿ ವಿ ರಾಮನ್. ಇವರಿಗೆ 1954ರಲ್ಲಿ ಈ ಭಾರತ ರತ್ನ ಪ್ರಶಸ್ತಿ ದೊರಕಿತು. ಮುಂದಿನ ಪ್ರಶ್ನೆ, ಕೆಳಗಿನ ಸಿವಿಲಿಯನ್ ಅವಾರ್ಡ್ಗಳನ್ನು ಅತ್ಯುನ್ನತದಿಂದ ಕಡಿಮೆ ಕ್ರಮದಲ್ಲಿ ಬರೆಯಿರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಮೊದಲು ಭಾರತ ರತ್ನ, ತದನಂತರದಲ್ಲಿ ಪದ್ಮ ವಿಭೂಷಣ, ಆನಂತರದಲ್ಲಿ ಪದ್ಮಭೂಷಣ, ಕೊನೆಗೆ ಪದ್ಮಶ್ರೀ. ಮುಂದಿನ ಪ್ರಶ್ನೆ, ಇಂಡಿಯಾ ಮತ್ತು ಯಾವ ದೇಶಗಳ ನಡುವೆ ನೊಮ್ಯಾಡಿಕ್ ಎಲಿಫೆಂಟ್ ಎಂಬ ಸೈನಿಕ ಕವಾಯತು ನಡೆಯಿತು? ಆಪ್ಷನ್ ಎ ಘಾನಾ, ಆಪ್ಷನ್ ಬಿ ನೈಜೀರಿಯಾ, ಆಪ್ಷನ್ ಸಿ ಮಂಗೋಲಿಯಾ, ಆಪ್ಷನ್ ಡಿ ಸೆನೆಗಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಂಗೋಲಿಯಾ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕೋರ್ ಇಂಡಸ್ಟ್ರಿ ಅಡಿಯಲ್ಲಿ ಬರುವುದಿಲ್ಲ? ಆಪ್ಷನ್ ಎ ಸಿಮೆಂಟ್, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ಸ್ಟೀಲ್, ಆಪ್ಷನ್ ಡಿ ಫರ್ಟಿಲೈಸರ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಿನ್ನ. ಹಾಗಾದರೆ ಭಾರತದಲ್ಲಿ ಒಟ್ಟು 8 ಕೋರ್ ಇಂಡಸ್ಟ್ರಿಗಳಿವೆ. ಮೊದಲನೇದು ಪೆಟ್ರೋಲಿಯಂ ರಿಫೈನರಿ ಪ್ರಾಡಕ್ಟ್ಸ್, ಎರಡನೇದು ಎಲೆಕ್ಟ್ರಿಸಿಟಿ, ಮೂರನೇದು ಸ್ಟೀಲ್ ಇಂಡಸ್ಟ್ರಿ, ನಾಲ್ಕನೇದು ಕೋಲ್ ಇಂಡಸ್ಟ್ರಿ, ಐದನೇದು ಕ್ರೂಡ್ ಆಯಿಲ್, 6 ನ್ಯಾಚುರಲ್ ಗ್ಯಾಸ್, 7 ಸಿಮೆಂಟ್ ಇಂಡಸ್ಟ್ರೀಸ್, 8 ಫರ್ಟಿಲೈಸರ್ಸ್. ಮುಂದಿನ ಪ್ರಶ್ನೆ, ಬ್ಯಾಂಕುಗಳು ರಿಸರ್ವ್ ಬ್ಯಾಂಕಿನಿಂದ ಹಣವನ್ನು ಪಡೆಯುವ ದರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಬ್ಯಾಂಕ್ ರೇಟ್, ಆಪ್ಷನ್ ಬಿ ರೆಪೋ ರೇಟ್, ಆಪ್ಷನ್ ಸಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ಆಪ್ಷನ್ ಡಿ ರಿವರ್ಸ್ ರೆಪೋ ರೇಟ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರೆಪೋ ರೇಟ್. ಮುಂದಿನ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಷದಲ್ಲಿ ರಾಷ್ಟ್ರೀಕೃತಗೊಂಡಿತು? ಆಪ್ಷನ್ ಎ 1935, ಆಪ್ಷನ್ ಬಿ 1947, ಆಪ್ಷನ್ ಸಿ 1949, ಆಪ್ಷನ್ ಡಿ 1969. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 1949. ಮುಂದಿನ ಪ್ರಶ್ನೆ, ಸಬ್ಸಿಡರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು? ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್, ಆಪ್ಷನ್ ಸಿ ಲಾರ್ಡ್ ಡಾಲ್ ಹೌಸಿ, ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ. ಮುಂದಿನ ಪ್ರಶ್ನೆ, ಕುತುಬ್ ಮಿನಾರ್ ಇವರ ಆಳ್ವಿಕೆಯಲ್ಲಿ ಪೂರ್ಣಗೊಂಡಿತು? ಆಪ್ಷನ್ ಎ ಕುತುಬುದ್ದೀನ್ ಐಬಕ್, ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಸಿ ಸಿಕಂದರ್ ಲೋಧಿ, ಆಪ್ಷನ್ ಡಿ ಇಲ್ತಮಷ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಲ್ತಮಷ್. ಹಾಗಾದರೆ ಇದು ಕಟ್ಟಡ ಪ್ರಾರಂಭವಾಗಿದ್ದು ಕುತುಬುದ್ದೀನ್ ಐಬಕ್ ಅವರ ಕಾಲದಲ್ಲಿ. ಮುಂದಿನ ಪ್ರಶ್ನೆ, 1901ರಲ್ಲಿ ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ಆರ್ ಸಿ ದತ್, ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಸಿ ಎ ಎಲ್ ಭಾಷ್ಯಂ, ಆಪ್ಷನ್ ಡಿ ಮಜುಮ್ದಾರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆರ್ ಸಿ ದತ್. ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರಲ್ಲಿ ದಿವಾನ್ ಇ ರಿಸಾಲತ್ ವಿಷಯವನ್ನು ಯಾವ ಇಲಾಖೆ ನೋಡಿಕೊಳ್ಳುತ್ತಿತ್ತು? ಆಪ್ಷನ್ ಎ ಮಿಲಿಟರಿ, ಆಪ್ಷನ್ ಬಿ ರೆವೆನ್ಯೂ, ಆಪ್ಷನ್ ಸಿ ಸ್ಲೇವರಿ, ಆಪ್ಷನ್ ಡಿ ರಿಲಿಜಿಯಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಿಲಿಜಿಯಸ್. ಮುಂದಿನ ಪ್ರಶ್ನೆ, ವಿಧವಾ ಪುನರ್ವಿವಾಹವನ್ನು ಪ್ರೋತ್ಸಾಹಿಸಲು ಸತ್ಯಪ್ರಕಾಶ ಎಂಬ ಗುಜರಾತಿ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಆಪ್ಷನ್ ಎ ಸ್ವಾಮಿ ಸಹಜಾನಂದ, ಆಪ್ಷನ್ ಬಿ ಕರ್ಸನ್ ದಾಸ್ ಮುಲ್ಜಿ, ಆಪ್ಷನ್ ಸಿ ಇ ವಿ ರಾಮಸ್ವಾಮಿ, ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕರ್ಸನ್ ದಾಸ್ ಮುಲ್ಜಿ. ಈ ಸತ್ಯಪ್ರಕಾಶ ಎಂಬ ಒಂದು ಗುಜರಾತಿ ಪತ್ರಿಕೆಯನ್ನು ಆರಂಭಿಸಿದವರು ಕರ್ಸನ್ ದಾಸ್ ಮುಲ್ಜಿ. ಮುಂದಿನ ಪ್ರಶ್ನೆ,
ಕೆಳಗಿನವುಗಳನ್ನು ಹೋಲಿಸಿ ಬರೆಯಿರಿ ಅಥವಾ ಹೊಂದಿಸಿ ಬರೆಯಿರಿ. ಬಿಹಾರದಿಂದ ಕನ್ವರ್ ಸಿಂಗ್ ಅವರು ದಂಗೆ ಹೇಳ್ತಾರ 1857ರಲ್ಲಿ. ಅದೇ ರೀತಿ ಕಾನ್ಪುರದಿಂದ ನಾನಾ ಸಾಹೇಬ್ ಅವರು ದಂಗೆ ಹೇಳ್ತಾರ. ಅದೇ ರೀತಿ ಲಕ್ನೋದಿಂದ ಹಜರತ್ ಮಹಲ್ ಅವರು ದಂಗೆ ಹೇಳ್ತಾರ. ಅದೇ ರೀತಿಯಲ್ಲಿ ದೆಹಲಿಯಿಂದ ಬಕ್ತ ಖಾನ್ ಅವರು ದಂಗೆ ಹೇಳ್ತಾರ. ಮುಂದಿನ ಪ್ರಶ್ನೆ, ಕಸ್ಟಮ್ಸ್ ಡ್ಯೂಟಿ ಡ್ಯಾಶ್ ಅಡಿಯಲ್ಲಿ ಬರುತ್ತದೆ. ಆಪ್ಷನ್ ಎ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್, ಆಪ್ಷನ್ ಬಿ ಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್, ಆಪ್ಷನ್ ಸಿ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸ್ಟೇಟ್, ಆಪ್ಷನ್ ಡಿ ಡೈರೆಕ್ಟ್ ಟ್ಯಾಕ್ಸ್ ಆಫ್ ಸ್ಟೇಟ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್. ಮುಂದಿನ ಪ್ರಶ್ನೆ, FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವುದರಲ್ಲಿ ಅನುಮತಿಸಲಾಗುವುದಿಲ್ಲ. ಆಪ್ಷನ್ ಎ ರೈಲ್ವೇಸ್, ಆಪ್ಷನ್ ಬಿ ಕನ್ಸ್ಟ್ರಕ್ಷನ್ಸ್, ಆಪ್ಷನ್ ಸಿ ಲಾಟರಿ, ಆಪ್ಷನ್ ಡಿ ವೈದ್ಯಕೀಯ ಸಾಧನಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಲಾಟರಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಸರಿಯಾಗಿ ಹೋಲಿಸಲಾಗಿಲ್ಲ. ಆಪ್ಷನ್ ಎ ವೈಟ್ ರೆವಲ್ಯೂಷನ್, ಡಾಕ್ಟರ್ ವರ್ಗೀಸ್ ಕುರಿಯನ್, ಇದು ಸರಿಯಾಗಿ ಹೊಂದಾಣಿಕೆಯಾಗಿದೆ. ಆಪ್ಷನ್ ಬಿ ಗೋಲ್ಡನ್ ರೆವಲ್ಯೂಷನ್, ನಿರಪಕ್ ಟುಟೇಜ್, ಇದು ಕೂಡ ಸರಿಯಾಗಿ ಹೊಂದಾಣಿಕೆಯಾಗಿದೆ. ಅದೇ ರೀತಿಯಲ್ಲಿ ಗ್ರೀನ್ ರೆವಲ್ಯೂಷನ್, MS ಸ್ವಾಮಿನಾಥನ್, ಇದು ಕೂಡ ಸರಿಯಾಗಿ ಹೊಂದಾಣಿಕೆಯಾಗಿದೆ. ಇನ್ನು ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಬ್ಲೂ ರೆವಲ್ಯೂಷನ್ ಇದು ಡಾಕ್ಟರ್ ಹರಿಲಾಲ್ ಚೌಧರಿ ಅವರಿಗೆ ಸಂಬಂಧಪಟ್ಟಿದೆ, ಇದು ದುರ್ಗೇಶ್ ಪಟೇಲ್ ಅವರಿಗೆ ಸಂಬಂಧಪಟ್ಟಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ಸಂಚಿಕೆ. ಈಗಾಗಲೇ ವಾರ್ಡನ್ ಪ್ರಶ್ನೆ ಪತ್ರಿಕೆ 2019ಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸಿದ್ದೆವು. ಅದೇ ರೀತಿಯಲ್ಲಿ ಈ ಒಂದು ಸಂಚಿಕೆಯಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇಲ್ಲಿಗೆ ವಾರ್ಡನ್ ಪ್ರಶ್ನೆ ಪತ್ರಿಕೆ 2019ಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಈ ವಿಡಿಯೋ ಒಂದು ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.